ಪ್ರಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ ಇತ್ಯಾದಿಗಳನ್ನೆಲ್ಲ ವಿಚಾರ ಮಾಡಿ ಯಾವುದಾದ್ರೂ ಒಂದು ವಾಕ್ಯಕ್ಕೆ ಅರ್ಥವನ್ನು ನಾವು ಹೇಳಬೇಕು. ಹಾಗಾಗಿ ಬೇರೆ ವಿದ್ಯೆಗಳು ಮೀಮಾಂಸಾ, ವ್ಯಾಕರಣ, ನ್ಯಾಯ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಮತ್ತು ಪುರಾಣಗಳು ಇವುಗಳನ್ನೆಲ್ಲ ಇಟ್ಟುಕೊಂಡು ವೇದಗಳ ಅರ್ಥವನ್ನು ನಾವು ನಿರ್ಣಯ ಮಾಡಬೇಕು. ಇದನ್ನೆಲ್ಲ ಇಟ್ಟುಕೊಂಡು ವೇದಾರ್ಥವನ್ನು ವಿಚಾರ ಮಾಡಬೇಕು. ಹಾಗಾಗಿ ಅನೇಕ ವಿದ್ಯಾಸ್ಥಾನ ಉಪಬೃಂಹಿತಸ್ಯ, ಹಾಗೆ ಪ್ರದೀಪವತ್ತು ಸರ್ವಾರ್ಥಾವದ್ಯೋತಿನ, ಒಂದು ಪ್ರದೀಪ, ಒಂದು ದೀಪ ಇದ್ದ ಹಾಗೆ, ದೀಪದ ಬೆಳಕಿನಲ್ಲಿ ನಾವು ಎಲ್ಲವುದನ್ನು ನೋಡಿದ ಹಾಗೆ ಆ ವೇದಗಳ ಒಂದು ಬೆಳಕಿನಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಇತ್ಯಾದಿಗಳನ್ನು ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈ ಧರ್ಮಗಳನ್ನು ನಾವು ಕಣ್ಣಿಂದ ನೋಡಿಯೋ ಅಥವಾ ಕೇವಲ ನಮ್ಮ ಬುದ್ಧಿಶಕ್ತಿಯಿಂದ ಊಹೆ ಮಾಡಿಯೋ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಬುದ್ಧಿಶಕ್ತಿಯಿಂದ ಕಣ್ಣಿಂದ ಕೆಲವು ವಿಷಯಗಳನ್ನು ನಾವು ನೋಡ್ತೀವಿ, ನಮ್ಮ ಬುದ್ಧಿಶಕ್ತಿಯಿಂದ ಕೆಲವು ವಿಷಯಗಳನ್ನು ಊಹೆ ಮಾಡಿ ತಿಳ್ಕೊಳ್ತೀವಿ. ಆದರೆ ಎಲ್ಲವುದನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ವಿಚಾರಗಳನ್ನು, ಈ ಧರ್ಮಗಳ ವಿಚಾರಗಳನ್ನು ತಿಳಿಬೇಕು ಅಂತಂದರೆ ಅದಕ್ಕೆ ನಮಗಿರ್ತಕ್ಕಂತಹ ಏಕಮಾತ್ರ ಸಾಧನ ಅಂತಂದರೆ ವೇದಗಳು, ಶಾಸ್ತ್ರ. ಆದ್ದರಿಂದ ಆ ಪ್ರದೀಪವತ್ ಸರ್ವಾರ್ಥಾವದ್ಯೋತಿನಃ, ಹೀಗೆ ಸರ್ವಜ್ಞ ಕಲ್ಪಸ್ಯ, ಈ ರೀತಿಯಾಗಿ ಅನೇಕ ವಿಧವಾದಂತಹ ಶಬ್ದಗಳಲ್ಲಿ ಶಂಕರಾಚಾರ್ಯರು ಆ ವೇದಗಳ ಒಂದು ಮಹತ್ವವನ್ನು ಉಪದೇಶ ಮಾಡಿದ್ದಾರೆ. ಅಂತಹ ವೇದಗಳಲ್ಲಿ ಮನುಷ್ಯನು ಮಾಡಬೇಕಾದಂತಹ ಕರ್ತವ್ಯಗಳನ್ನು ಮತ್ತು ಮನುಷ್ಯನು ಯಾವುದನ್ನು ಮಾಡಬಾರದೋ ಅಂತಹ ನಿಷಿದ್ಧವಾದಂತಹ ವಿಚಾರಗಳು ಇದೆಲ್ಲವುದರ ಬಗ್ಗೆಯೂ ಸಹ ವೇದಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಅಂತಹ ವೇದಗಳು ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥಗಳು ಆಗಿವೆ. ಅಂತಹ ಒಂದು ವೇದಗಳ ಪ್ರಚಾರವು ವಿಶೇಷವಾಗಿ ಆಗಬೇಕು, ವೇದಾಧ್ಯಯನ ಮಾಡುವವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ನಿಧಿಯನ್ನು ನಾವು ಆರಂಭದಲ್ಲಿ ಹೇಳಿದ ಹಾಗೆ ಈ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ದೀರಿ. ಅದು ನಮಗೆ ಅತ್ಯಂತ ಸಂತೋಷ. ನಮಗೆ ವೇದಶಾಸ್ತ್ರಗಳ ಪ್ರಚಾರ ಅಂತಂದರೆ ನಮ್ಮ ಗುರುಗಳಿಗೂ ಮತ್ತು ನಮಗೂ ಸಹ ಅದು ಅತ್ಯಂತ ಇಷ್ಟವಾದಂತಹ ಒಂದು ಕಾರ್ಯ. ಪ್ರತಿ ವರ್ಷವೂ ಮಠದಲ್ಲಿ ವೇದಶಾಸ್ತ್ರಗಳ ವೇದ ಸಭೆ, ಶಾಸ್ತ್ರ ಸಭೆ, ವೇದ ಪರೀಕ್ಷೆಗಳು, ಶಾಸ್ತ್ರ ಸಭೆ ಪರೀಕ್ಷೆಗಳು ಇದೆಲ್ಲ ನಡೀತಾ ಇರುತ್ತೆ. ಬೇರೆ ಬೇರೆ ಕಡೆಗಳಿಂದ, ಭಾರತದ ಎಲ್ಲ ಕಡೆಗಳಿಂದಲೂ ಸಹ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಅಲ್ಲಿಗೆ ಬಂದು ಪರೀಕ್ಷೆಯನ್ನು ಸಹ ಕೊಡ್ತಾರೆ. ಹೀಗೆಲ್ಲ ನಡೀತಾ ಇರುತ್ತೆ. ಇಂತಹ ಒಂದು ಕಾರ್ಯವನ್ನು ಇವತ್ತು ಮಾಡಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇಂತಹ ಒಂದು ಧರ್ಮಶ್ರದ್ಧೆ, ಈ ರೀತಿಯಾದಂತಹ ಒಂದು ಭಗವದ್ಭಕ್ತಿ, ಈ ಗುರುಭಕ್ತಿ ಇದೆಲ್ಲವೂ ಸಹ ಇದೇ ರೀತಿಯಾಗಿ ನಿರಂತರವಾಗಿ ಇನ್ನೂ ವಿಶೇಷವಾಗಿ ಬೆಳೀಲಿ. ಇನ್ನೂ ಉತ್ತಮವಾದಂತಹ ಕೆಲಸಗಳು, ಇನ್ನೂ ಉತ್ತಮವಾದಂತಹ ವಿಷಯಗಳು ನಡೆದು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಪರಂಪರೆಯಿಂದ ಬಂದಿರತಕ್ಕಂತಹ ಆಚರಣೆಗಳು, ಈ ಆಚರಣೆಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಇದರ ಅರ್ಥ ಏನು? ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅನ್ನೋ ಮಾತಿಗೆ ಸಂಕ್ಷೇಪವಾಗಿ ಅರ್ಥ ಹೇಳಬೇಕು ಅಂತಂದರೆ ಏನಿದರ ಅರ್ಥ? ಯಾವುದೇ ಒಂದು ಆಚರಣೆಯನ್ನು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಾಡಬಾರದು, ಹಾಗಂಥೇಳಿ ಸುಮ್ಮನೆ ಕುತರ್ಕಗಳನ್ನೆಲ್ಲ ಮಾಡ್ತಾ ಕೂರಬಾರದು ಅಂತ ಇದರ ಅರ್ಥ. ಏನೇ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಿದರೂ ಪ್ರಮಾಣಪೂರ್ವಕವಾಗಿ ಅದನ್ನು ಮಾಡಬೇಕು. ಹಾಗಂಥೇಳಿ ಸುಮ್ಮನೆ ಏನು ಹೇಳಿದರೂ, ಎಷ್ಟು ಪ್ರಮಾಣಪೂರ್ವಕವಾಗಿ ಹೇಳಿದರೂ ಸಹ ಕೆಲವರು ಒಪ್ಪಲಿಕ್ಕೆ ತಯಾರೇ ಇರುವುದಿಲ್ಲ. ಏನೇನೋ ಕುತರ್ಕಗಳನ್ನು ಮಾಡ್ತಿರ್ತಾರೆ, ಅಸಂಬದ್ಧವಾಗಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾದ ಮೇಲೆ ಮತ್ತೆ ಮೊದಲು ಶುರು ಎಲ್ಲಿಂದ ಆಯಿತು ಮತ್ತೆ ಅಲ್ಲಿಗೆ ಬರ್ತಾರೆ, ಅಲ್ಲಿಂದ ಮತ್ತೆ ಶುರು ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟಾಗಿದೆ. ಏತಾವತ್ತ ಏನು ಅವ್ರಿಗೆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಷ್ಟೇ, ಆದರೆ ಅದರ ಅರ್ಥ. ಆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದನ್ನು ನೇರವಾಗಿ ಹೇಳುವುದಿಲ್ಲ. ಇಲ್ಲಪ್ಪ ಇದನ್ನು ನಾನು ಒಪ್ಪುವುದೇ ಇಲ್ಲ ಅಂತ ಹೇಳಿಬಿಟ್ರೆ ಮುಗಿದಾಯಿತು. ಆದರೆ ಹಾಗೆ ಹೇಳುವುದಿಲ್ಲ. ಅದರ ಮೇಲೆ ಪ್ರಶ್ನೆಗಳು, ತಾನು ತುಂಬ ಬುದ್ಧಿವಂತ, ತನಗೆಲ್ಲ ನಾನು ತುಂಬ ಮಹಾಜ್ಞಾನಿ, ನಾನು ಮೇಧಾವಿ ಅಂತ ತಿಳ್ಕೊಂಡು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಉತ್ತರ ಎಲ್ಲ ಕೊಡ್ತೀವಿ, ಎಲ್ಲ ಕೊಟ್ಟು ಮುಗಿದ ಮೇಲೆ ಮತ್ತೆ ಪುನಃ ಅದನ್ನೇ ಶುರು ಮಾಡ್ತಾರೆ. ಈ ವಿತಂಡವಾದ ಮಾಡ್ತಾ ಇರ್ತಾರೆ. ಆದ್ದರಿಂದ ಯಾವುದೇ ವಿಚಾರದಲ್ಲಿ ಸುಮ್ಮನೆ ವಿತಂಡವಾದವನ್ನು ಮಾಡಬಾರದು. ಹಾಗಂಥೇಳಿ ಯಾರ್ಯಾರೋ ಏನೇನೋ ಹೇಳಿಬಿಟ್ರು ಅಂಥೇಳಿ ಏನೇನೋ ಮಾಡಲಿಕ್ಕೂ ಹೋಗಬಾರ್ದು. ಅದೇ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋ ಅನುಸಂಧೀಯತಾಂ. ಶ್ರುತಿಯ ಒಂದು ಅಂದರೆ ವೇದದ ಒಂದು ಶಾಸನವೂ ನಮಗಿರಬೇಕು, ಮತ್ತು ಅದಕ್ಕೆ ತಕ್ಕಂತಹ ಒಂದು ತರ್ಕವನ್ನು ಸಹ ಇಟ್ಟುಕೊಂಡು ಆ ಒಂದು ಆಚರಣೆಯನ್ನು ಮಾಡಬೇಕು. ಹಾಗಂಥೇಳಿ ವೇದವು
ಒಂದು ಸರಿಯಾದಂತಹ ತರ್ಕದಿಂದ ಇಂತಹ ಕೆಲಸ ಮಾಡಬೇಕು ಅಂತ ಹಿರಿಯರು ನಮಗೆ ಹೇಳಿದ ಮೇಲೆ ಮತ್ತೆ ಪುನಃ ಅದನ್ನು ವಿಚಾರ ಅಂದರೆ ಅದನ್ನೇ ಕುತರ್ಕಗಳನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡಬಾರ್ದು. ಹಾಗಾಗಿ ಆ ಕಣ್ಣು ಮುಚ್ಕೊಂಡು ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಿಬಿಡುವುದು ಅಂತ ಹೀಗೆಲ್ಲ ಮಾಡಿದರೆ ಅದರಿಂದಲೂ ನಮಗೆ ಅನರ್ಥವೇ ಆಗುತ್ತೆ. ಅಥವಾ ನಿಜವಾಗಲೂ ನಾವು ಮಾಡಬೇಕಾದಂತಹ ಒಂದು ಪ್ರಾಮಾಣಿಕವಾದಂತಹ ಕೆಲಸವನ್ನು ಸಹ ಮಾಡದೆ ಕುತರ್ಕಗಳನ್ನು ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದರೆ ಅದರಿಂದಲೂ ಸಹ ನಮಗೆ ಅನರ್ಥವೇ. ಆದ್ದರಿಂದ ಈ ಎರಡು ವಿಚಾರಗಳನ್ನು ಸಹ ಶಂಕರಾಚಾರ್ಯರು ಹೇಳಿರ್ತಾರೆ. ಈ ಯಾವುದೇ ಒಂದು ಆಚರಣೆ ಮಾಡಬೇಕಾದರೂ ಧಾರ್ಮಿಕವಾದಂತಹ ಆಚರಣೆ ಮಾಡುವ ಹೊತ್ತಿಗೆ, ಯಾಕಂದರೆ ಕೆಲವರಲ್ಲಿ ನಾವು ಲೋಕದಲ್ಲಿ ಕೆಲವು ನೋಡ್ತಾ ಇರ್ತೀವಿ, ಕೆಲವರು ಅವ್ರು ಯಾರೋ ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅವರೇನೋ ಹೇಳಿದ್ರು ಅಂತ ಏನೇನೇನೋ ಮಾಡಕ್ಕೆ ಹೋಗ್ತಿರ್ತಾರೆ. ಕೊನೆಗೆ ಸರಿ ನಮ್ಮ ಹತ್ರಕ್ಕೆ ಬಂದಾಗ ನಾವು ಕೇಳ್ತೀವಿ, ಸರಿ ಏನೇನಾಗಿದೆ, ಸರಿ ಅದೇನೋ ಹಾಗೆ ಮಾಡಕ್ಕೆ ಹೇಳಿದ್ರು, ಹೀಗೆ ಮಾಡಿದ್ದೀವಿ, ಇವ್ರು ಯಾರೋ ಹಾಗೆ ಹೇಳಿದ್ರು, ಹೀಗೆ ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಏನೇನೋ ಹೇಳ್ತಾರೆ. ಕೊನೆಗೆ ಹೀಗೆಲ್ಲ ಮಾಡಬೇಕು ಅಂತ ಎಲ್ಲಿದೆ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರೋದಿಲ್ಲ. ಈ ಹೇಳುವವರು ಸಹ ಸರಿಯಾಗಿ ಹೇಳಿರುವುದಿಲ್ಲ, ಏನೇನೋ ಹೇಳಿರ್ತಾರೆ ಪಾಪ. ಅದರಿಂದ ಕೇಳುವವರಿಗೆ ತುಂಬ ಗೊಂದಲ ಆಗಿರುತ್ತೆ. ಸತ್ಯವಾಗಲೂ ಚೆನ್ನಾಗಿ ಅಧ್ಯಯನ ಮಾಡಿ ಯಾವುದು ನಿಜವಾದಂತಹ ಶಾಸ್ತ್ರ ಅನ್ನೋದನ್ನೆಲ್ಲ ತಿಳಿದು ಅದನ್ನು ಯಥಾವತ್ತಾಗಿ ಹೇಳಿಕೊಳ್ಳುವಂಥವರು ಕೆಲವರಿದ್ದಾರೆ, ಕೆಲವರು ಮಾತ್ರವೇ ಅಂಥವರಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ. ಇನ್ನೂ ಕೆಲವರಿದ್ದಾರೆ ಅವರು ಏನೇನೇನೋ ಹೇಳ್ತಾರೆ, ಅವ್ರಿಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಏನು ತೋಚಿರುತ್ತೋ ಅದೆಲ್ಲ ಹೇಳ್ತಾ ಇರ್ತಾರೆ. ಅದು ಹಾಗಾಗಿ ಕೊನೆಗೆ ಏನಾಗುತ್ತೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದರೆ ಈ ಮಾಡುವವರಿಗೆ ಮಾಡಿ 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 ಕೊನೆಗೆ ಇವರಿಗೆ ಒಂಥರ ವಿಶ್ವಾಸವೇ ಹೊರಟೋಗುವಂತಹ ಸ್ಥಿತಿಗೆ ಬಂದಾಗಿರುತ್ತೆ. ಈ ರೀತಿಯಾಗಿ ಆಗ್ತಾ ಇರುತ್ತೆ ಲೋಕದಲ್ಲಿ. ಇದೆಲ್ಲ ಆಗ್ತಿದೆ ಅಂತಂದರೆ ಅದಕ್ಕೇನು ಕಾರಣ ಅಂತಂದರೆ ಸುಮ್ಮನೆ ಒಂದು ಇಟ್ಟುಕೊಂಡು ಒಂದು ಪ್ರಮಾಣವಿಲ್ಲದೆ ಏನೇನೋ ಹೇಳುವುದರಿಂದ ಹೀಗೆಲ್ಲ ನಡೀತಾ ಇರುತ್ತೆ. ಆದರೆ ಅದಕ್ಕೆ ಆಚಾರ್ಯರು ಹಾಗೆ ಹೇಳಿರ್ತಾರೆ, ಈ ರೀತಿಯಾಗಿ ಏನಾದರೂ ಒಂದು ಆಚರಣೆ ಮಾಡಬೇಕು. ಆದ್ದರಿಂದ ಆ ಧಾರ್ಮಿಕವಾದಂತಹ ಒಂದು ಜೀವನ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಈ ಧಾರ್ಮಿಕವಾದಂತಹ ಆಚರಣೆಯಲ್ಲಿ ನಾವು ವಿಶೇಷವಾಗಿ ಮುಂದೆ ಹೋಗಬೇಕು. ನಮ್ಮ ಪರಂಪರೆ, ನಮ್ಮ ಹಿಂದಿನ ಕಾಲದಿಂದ ಬಂದಿರತಕ್ಕಂತಹ ಪರಂಪರೆಯನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಕೆಲವರಿಗೆ ಅನಿಸ್ತಾ ಇರುತ್ತೆ, ಏನು ಇವತ್ತೊಂದು ಸಲ ಮಾಡದೇ ಇದ್ದರೆ ಏನಾಗುತ್ತೆ, ಒಂದು ದಿವಸ ನಾವು ಏನು ಸಂಧ್ಯಾವಂದನೇನೋ ಅಥವಾ ಏನೋ ಒಂದು ಇವತ್ತೊಂದು ದಿವಸ ಸಂಧ್ಯಾವಂದನೆ ಮಾಡದೇ ಇದ್ದರೆ ಏನಂತೆ, ಒಂದು 4 ದಿವಸ ಬಿಟ್ಬಿಟ್ರೆ ಏನಾಗೋದಿಲ್ಲ, ಅದರಿಂದ ಏನು ಹೋಗುತ್ತೆ, ಏನು ಅನರ್ಥ ಆಗುತ್ತೆ ಅಂತ ಕೆಲವರಿಗೆ ಅನಿಸ್ತಾ ಇದೆ. ಸಂಧ್ಯಾವಂದನೇನೋ ಅಥವಾ ಏನೋ ಒಂದು ಪೂಜೆನೋ ಒಂದು ಸಲ ಬಿಟ್ಬಿಟ್ರೆ ಏನು ಅದರಿಂದ ಏನು ತೊಂದರೆ ಆಗೋ ದಿವಸ ಮಾಡಬೇಕು ಅಂತಿದೆಯಾ, ಆವಾಗ ಮಾಡ್ತಿರ್ತೀವಿ. ಈ ಕೆಲವರು ಇದಂದರೆ ಕೆಲವರಿಂದ ನನಗೆ ಬಂದಿರುವಂತಹ ಉತ್ತರ, ನಾನು ಕೆಲವರನ್ನು ಕೇಳ್ತೀನಿ, ಕೆಲವರೇನೋ ನಮಗೇನೋ ಸಮಸ್ಯೆ ಇದೆ, ಅದಕ್ಕೆ ಏನಾದರೂ ಅನುಷ್ಠಾನ ಮಾಡಬೇಕು, ಏನು ಅನುಷ್ಠಾನ ಮಾಡಲಿ ಅಂತ ನಮ್ಮ ಹತ್ರ ಬಂದು ಕೇಳ್ತಾರೆ. ಆಗ ನಾನು ಮೊದಲಿಗೆ ಕೇಳುವಂತಹ ಪ್ರಶ್ನೆ, ನೀವು ಸಂಧ್ಯಾವಂದನೆ ಮಾಡ್ತೀವಿ ಅಂದರೆ ಉಪನಯನ ಆದವರು ನಮ್ಮ ಹತ್ರ ಬಂದು ಕೇಳ್ತಿರ್ತಾರೆ, ಏನೋ ನಮಗೆ ತುಂಬ ಸಮಸ್ಯೆಗಳಿವೆ, ಏನಾದರೂ ಇದಕ್ಕೇನು ಆಚರಣೆ ಮಾಡಬೇಕು ಅಂತ ಕೇಳ್ತಾರೆ. ಮೊದಲಿಗೆ ನಾನು ಕೇಳುವುದು ಸಂಧ್ಯಾವಂದನೆ ಮಾಡ್ತೀರಾ ಅಂತ. ಅದಕ್ಕೆ ಅವರಿಂದ ಬರುವಂತಹ ಉತ್ತರ ಏನು ಅಂತ ಕೇಳಿದ್ರೆ, ಆವಾಗ ಮಾಡ್ತಾ ಇರ್ತೀನಿ, ನನಗೆ ಸಮಯ ಸಿಕ್ಕಿದಾವಾಗ ಒಂದೊಂದು ಸಲ ಮಾಡ್ತಾ ಇರ್ತೀನಿ ಅಂತ. ಇದು ಒಂದೊಂದು ಸಲ ಮಾಡುವಂತಹ ಕೆಲಸ ಅಲ್ಲ ಇದು. ಆವಾಗ ಮಾಡ್ತಾ ಇರ್ತೀನಿ ಅಂತಂದರೆ ಆಗ ನಾನು ಅವ್ರಿಗೆ ಹೇಳ್ತೀನಿ, ಹಾಗಿದ್ರೆ ಮೊದಲು ದಿವಸ ಸಂಧ್ಯಾವಂದನೆ ಮಾಡಿ, ಮೊದಲು ಸಂಧ್ಯಾವಂದನೆ ಗಾಯತ್ರಿ ಜಪ ಅದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಇನ್ನೇನಾದರೂ ಪರಿಹಾರ ಬೇಕು ಅಂತಂದರೆ ಆಗ ನಾನು ಹೇಳ್ತೀನಿ. ಮೊದಲು ಇದರಿಂದಲೇ ನನ್ನ ಪ್ರಕಾರ ಇದರಿಂದಲೇ ಸಂಪೂರ್ಣ ಸರಿ ಆಗುತ್ತೆ. ಇಲ್ಲ ಇನ್ನೂ ಏನಾದರೂ ಬೇಕಾಯಿತು ಅಂತಂದರೆ, ಅಷ್ಟು ಮಾಡಿದ್ರೂ ಸಾಕಾಗಿಲ್ಲ, ಇನ್ನೂ ಏನೋ ಬೇಕು ಅಂತಂದರೆ ಆಗ ನಾನು ಖಂಡಿತ ಹೇಳಲಿಕ್ಕೆ ನಾನಿದ್ದೇ ಇದ್ದೀನಿ, ಆಮೇಲೆ ಖಂಡಿತವಾಗಿಯೂ ಹೇಳ್ತೀನಿ. ಅಲ್ಲ ಅದು ಒಂದೊಂದು ಸಲ ಬಿಟ್ಟರೆ ಏನಾಗುತ್ತೆ, ಮಧ್ಯದಲ್ಲೇ ಒಂದು ದಿವಸ ಮಾಡಬೇಕು ಅಂತೇನಿದೆ, ಒಂದು ದಿವಸ ಬಿಟ್ಟರೆ ಏನಾಗುತ್ತೆ. ಆಗ ನಾನೊಂದು ಪ್ರಶ್ನೆ ಕೇಳಿದ್ದೆ, ಈಗ ಒಬ್ಬ ದಿವಸ ಬಸ್ಸಲ್ಲಿ ಓಡಾಡ್ತಾ ಇದ್ದಾನೆ, RTC ಬಸ್ಸಲ್ಲಿ ದಿವಸ ಓಡಾಡ್ತಾ ಇದ್ದಾನೆ, ದಿವಸ ಬಸ್ ಹತ್ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ಬರ್ತಿರ್ತಾನೆ. ಇವನು ಸುಮಾರು ಸಲ ಬಸ್ಸಲ್ಲಿ ಓಡಾಡುವವನೇ, ಯಾವಾಗ ಓಡಾಡಿದರೂ ಒಂದು ಟಿಕೆಟ್ ತೊಗೊಳ್ತಾನೆ, ಅದಕ್ಕೆ ಎಷ್ಟು ಬೇಕೋ ಎಷ್ಟು ದುಡ್ಡು ಕಟ್ಟಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಓಡಾಡ್ತಿರ್ತಾನೆ. ಇವನು ನಾನು ಯಾವಾಗಲೂ ಬಸ್ಸಲ್ಲಿ ಓಡಾಡ್ತಿರ್ತೀನಲ್ವಾ, ಯಾವತ್ತಾದರೂ ಒಂದು ದಿವಸ ಟಿಕೆಟ್ ತೊಗೊಳ್ದೇನೆ ಪ್ರಯಾಣ ಮಾಡಿದರೆ ಏನಾಗುತ್ತಂತೆ ಅಂತ ಕೇಳೋಕ್ಕಾಗುತ್ತಾ? ಹಾಗೆ ಕೇಳಲಿಕ್ಕಾಗೋದಿಲ್ಲ. ಅಲ್ಲಿ ನಾನು ಸುಮಾರು ದಿವಸ ಓಡಾಡುವವನೇ ಒಂದು ಸಲ ನಾನು ಟಿಕೆಟ್ ತೊಗೊಳ್ಳದೆ ಓಡಾಡ್ತೀನಿ, ಏನಂತೆ ಅದರಿಂದ ಅಂತ ಕೇಳಿದರೆ, ನೀನು ಒಂದು ಸಲ ತೊಗೊಳ್ಳದೆ ಓಡಾಡಿದ್ರು ಏನು ಮಾಡಿದ್ರು ಟಿಕೆಟ್ ತೊಗೊಳ್ಳದೆ ಪ್ರಯಾಣ ಮಾಡುವುದು ಅನ್ನೋದು ತಪ್ಪೆ, ಅದು ತಪ್ಪೆ ಅಲ್ಲ. ಅದರಿಂದ ಏನು ನಷ್ಟ ಆಗುತ್ತೆ? ನಾನೊಬ್ಬ ಒಂದು ದಿವಸ ಟಿಕೆಟ್ ತೊಗೊಳ್ಳದೆ ಪ್ರಯಾಣ ಮಾಡಿದ್ರಿಂದ RTCಗೆ ಏನು ನಷ್ಟ ಆಗುತ್ತೆ? ಅದರಿಂದ ಅವ್ರಿಗೇನು ತುಂಬ ನಷ್ಟ ಅಂತೇನಾಗೋದಿಲ್ಲ ತಾನೇ. ಅದಾಗದೇ ಇರಬಹುದು, ತುಂಬ ನಷ್ಟ ಅಂತ ಆಗದೇ ಇರ್ಬೋದು. ಆದರೆ ಒಂದು ಸಲ ಹಿಂದೆ ಪ್ರಯಾಣ ಮಾಡಿದರೂ ಅದು ತಪ್ಪೆ, ನಿಯಮದ ಪ್ರಕಾರ ತಪ್ಪೆ, ಇದು ನಿಯಮ.
ಇಲ್ಲಿ ಬಸ್ ಹತ್ತಿದವನು ಟಿಕೆಟ್ ತಗೊಂಡೇ ಪ್ರಯಾಣ ಮಾಡಬೇಕು ಅನ್ನುವುದು ನಿಯಮ. ಮನುಷ್ಯನ ಮನಸ್ಸು ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾಗಿ ಇರುತ್ತೆ. ಯಾವಾಗಲೂ ಒಂದೇ ರೀತಿಯಾಗಿ ಸ್ಥಿತಪ್ರಜ್ಞರಾಗಿರುವವರು ತುಂಬ ಕಡಿಮೆ ಜನ ಇರ್ತಾರೆ. ಅದು ಬಿಟ್ಟರು ಬೇರೆಯವರು ಸಾಮಾನ್ಯವಾಗಿ ತುಂಬ ಜನ 100ರಲ್ಲಿ 98 ಜನ 95 ಜನ ಸಾಮಾನ್ಯವಾಗಿ ಅವರ ಮನಸ್ಸು ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾಗಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರವೇ ನಿಯಮ ಅನ್ನೋದನ್ನು ಮಾಡಿದ್ದಾರೆ. ನಿಯಮ ಅಂತಂದರೆ ಏನು? ನಮ್ಮ ಮನಸ್ಸು ಹೇಗೆ ಬೇಕಾದರೂ ಇರಲಿ, ಮಾಡುವುದು ಮಾಡಲೇಬೇಕು ಅಂತನ್ನೋದನ್ನೇ ನಿಯಮ ಅಂತ ಹೇಳೋದು. ನಮ್ಮ ಇಷ್ಟ ಬಂದಾಗ ನಾವು ಮಾಡುವುದು ಅಂತಂದರೆ ಅದು ನಿಯಮ ಅಂತ ಅನಿಸ್ಕೊಳ್ಳೋದಿಲ್ಲ. ಅದೇ ಎಲ್ಲರೂ ಅವರವರ ಎಲ್ಲರ ಮನಸ್ಥಿತಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಅವರೆಲ್ಲರೂ ಅವರವರ ಇಷ್ಟ ಬಂದಂಗೆ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರವೇ ನಿಯಮವನ್ನು ಮಾಡುವುದು. ಈ ನಿಯಮವನ್ನು ಮಾಡುವುದರ ಉದ್ದೇಶವೇ ಅದು. ಎಲ್ಲರೂ ಅವರವರ ಇಷ್ಟ ಬಂದಾಗ ಆಗಬಾರದು, ಅವನಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಒಂದೇ ರೀತಿಯಲ್ಲಿ ಆಗಬೇಕು, ಇದು ಆಗಲೇಬೇಕು ಅನ್ನುವುದನ್ನು ಮಾಡಲಿಕ್ಕೋಸ್ಕರವೇ ನಿಯಮವನ್ನು ಮಾಡುವುದು. ಹಾಗಾಗಿ ಈ ಅನುಷ್ಠಾನ ಮಾಡುವುದು ಇತ್ಯಾದಿಗಳೆಲ್ಲವೂ ಸಹ ಒಂದು ನಿಯಮ. ಅದಕ್ಕೆ ಇದನ್ನು ನಿಯಮವಾಗಿ ಮಾಡಿದ್ದ. ಇದು ಶಾಸ್ತ್ರದಲ್ಲಿ ಮಾಡಿರ್ತಕ್ಕಂತಹ ಒಂದು ನಿಯಮ. ಹಾಗಾಗಿ ನಾವು ಆವಾಗ ಮಾಡ್ತೀವಿ, ನಮಗೆ ಇಷ್ಟ ಬಂದಾಗ ಮಾಡ್ತೀವಿ ಅಂತಂದರೆ ಅದು ನಿಯಮಕ್ಕೆ ವಿರುದ್ಧ ಅಂತಾಗುತ್ತೆ. ಯಾವಾಗ ಒಂದು ನಿಯಮ ಅಂತ ಆಗಿರುತ್ತೋ ಆಗ ನಿಯಮವನ್ನು ಪಾಲನೆ, ಲೋಕದಲ್ಲಿ ಕಾನೂನಿನ ನಿಯಮ ಒಂದುಂಟು. ಈಗ ಆ ನಿಯಮ ಮಾಡಲಿಲ್ಲ ಅಂತಂದರೆ ಎಲ್ಲರೂ ಅವರವರ ಇಷ್ಟ ಬಂದಾಗ ಏನೇನೋ ಮಾಡಿಬಿಡ್ತಾರೆ ಅಂಥೇಳಿ ಒಂದು ನಿಯಮವನ್ನು ಮಾಡಿದ್ದಾರೆ. ಆಗ ಆ ನಿಯಮವನ್ನು ಎಲ್ಲರೂ ಅನುಸರಣೆ ಮಾಡಲೇಬೇಕು. ಯಾವಾಗಾದರೂ ಒಂದು ದಿವಸ ಅದನ್ನು ಅನುಸರಣೆ ಮಾಡಲಿಲ್ಲ ಅಂತಂದರೆ ಆಗ ಅದು ತಪ್ಪು ಅಂತ ಹಾಗೇ ಆಗುತ್ತೆ. ಅದರ ಫಲವನ್ನು ನಾವು ಅನುಭವಿಸಲೇಬೇಕಾಗಿ ಬರುತ್ತೆ. ಆದ್ದರಿಂದ ಇದು ನಿಯಮವಾಗಿರುವುದರಿಂದ ಇಂಥ ವಯಸ್ಸಿನ ಬ್ರಾಹ್ಮಣನಾಗಿರ್ತಕ್ಕಂಥವನು ಇಂತಹ ವಯಸ್ಸಿನಲ್ಲಿ ಉಪನಯನ ಮಾಡಿಕೊಳ್ಳಬೇಕು. ಇಂತಹ ವಯಸ್ಸಿನ ನಂತರ ಸಂಧ್ಯಾವಂದನೆ, ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು. ಅಥವಾ ಇದು ಗಂಡು ಮಕ್ಕಳಿಗಾದರೆ, ಹೆಣ್ಣು ಮಕ್ಕಳಿಗಾದರೆ ಅವರಿಗಿಂತಹ ಒಂದು ಅನುಷ್ಠಾನ, ಅವರು ಮಾಡಬೇಕಂತಹ ಅನುಷ್ಠಾನಗಳು ಅದೆಲ್ಲ ಬೇರೆ ಬೇರೆ, ಅವರು ಮಾಡಬೇಕಂತಹ ಅನುಷ್ಠಾನಗಳು ಜಪಗಳು ಅದೆಲ್ಲ ಅನೇಕ ಇವೆ. ಅವುಗಳನ್ನು ಅವರು ಸಹ ಮಾಡಬಹುದು. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ನಿಯಮ ಅಂತಿದೆ. ಆ ನಿಯಮದ ಪ್ರಕಾರ ಎಲ್ಲರೂ ಸಹ ಅವರ ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿದರೆ ಅವರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂಶಯಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಒಂದು ದಿವಸ ಮಾಡದೇ ಇದ್ದರೆ ಏನು, ಅಥವಾ ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅನ್ನುವಂತಹ ಮಾತಿಗೆ ನಾವು ಇಲ್ಲಿ ಅವಕಾಶವನ್ನು ಕೊಡಬಾರದು. ಹಾಗಾಗಿ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಜೀವನವನ್ನು ಪ್ರತಿಯೊಬ್ಬರೂ ಸಹ ನಡೆಸಬೇಕು, ತದ್ವಾರ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅಂದರೆ ವೇದಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ಈ ಒಂದು ವೈದಿಕ ಮಾರ್ಗವನ್ನು ನಾವು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು. ಒಬ್ಬೊಬ್ಬರಿಗೂ ತುಂಬ ಕೆಲಸಗಳಿವೆ, ಎಲ್ಲರಿಗೂ ಏನೋ ಒಂದು ಕೆಲಸ ಇದ್ದೇ ಇದೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಶಾಲೆಗೆ ಹೋಗಬೇಕಾಗಿರುತ್ತೆ, ಓದಬೇಕಾಗಿರುತ್ತೆ. ಕಾಲೇಜಿಗೆ ಹೋಗೋವರಿಗೆ ಅಲ್ಲಿಗೆ ಹೋಗಬೇಕು, ಓದಬೇಕಾಗಿರುತ್ತೆ. ಕೆಲಸಕ್ಕೆ ಹೋಗೋವರಿಗೆ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಬೇಕು, ಸಾಯಂಕಾಲ ರಾತ್ರಿ ತನಕ ಕೆಲಸ ಮಾಡಿ ಮನೆಗೆ ಬರಬೇಕು, ಅದೆಲ್ಲ ಇದೆ. ಅಥವಾ ವ್ಯಾಪಾರ ಮಾಡುವವರು ಈ ಥರದ್ದು ಬೇರೆ ಬೇರೆ ಅವರವರ ಕರ್ತವ್ಯಗಳು, ಅವರವರ ಲೌಕಿಕವಾದ ಕೆಲಸಗಳು ಅದೆಲ್ಲ ಇರುತ್ತೆ. ಅದೆಲ್ಲ ಏನು ಬೇಕಾದರೂ ಇರಲಿ, ಆದರೆ ಇದಕ್ಕೆ ಒಂದು ಸಮಯ ಅನ್ನೋದನ್ನು ಮಾತ್ರ ನಾವು ಇಟ್ಕೊಳ್ಳೇಬೇಕು. ಅದಕ್ಕೆಲ್ಲ ಒಂದು ಸಮಯ. ಈಗ ಆಫೀಸಿಗೆ ಹೋಗಲಿಕ್ಕೆ ಅಥವಾ ಶಾಲೆಗೆ ಹೋಗಲಿಕ್ಕೆ, ಕಾಲೇಜಿಗೆ ಹೋಗಲಿಕ್ಕೆ ಒಂದು ಸಮಯ ಉಂಟು. ಆ ಸಮಯದ ಪ್ರಕಾರ ಅದನ್ನೆಲ್ಲ ಮಾಡಬೇಕು. ಈಗ ನಾವು ಎಷ್ಟು ನಿಯಮದಿಂದ, ಎಷ್ಟೊಂದು ಶಿಸ್ತಿನಿಂದ ಕೆಲಸಕ್ಕೋ ಅಥವಾ ಎಲ್ಲಿಗೋ ಹೋಗಿ ಲೌಕಿಕವಾದ ಪ್ರಪಂಚದಲ್ಲಿ ಎಷ್ಟೇ ಕೆಲಸಗಳನ್ನು ಮಾಡಿದರೂ ಅದು ಎಲ್ಲವುದರ ಒಂದು ಫಲ ಕೇವಲ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮಗೆ ಸಿಗುತ್ತೆ. ಈ ಶರೀರವನ್ನು ಬಿಟ್ಟ ನಂತರ ಆ ಲೌಕಿಕವಾದಂತಹ ಕೆಲಸಗಳಿಂದ ಯಾವುದೇ ಪ್ರಯೋಜನ ನಮಗೆ ಖಂಡಿತವಾಗಿಯೂ ಸಿಕ್ಕುವುದಿಲ್ಲ. ನಾವು ಏನೇನು ಕೆಲಸ ಲೌಕಿಕ ಪ್ರಪಂಚಕ್ಕೆ ನಾವು ಹೋಗಿ ಏನೇ ಕೆಲಸಗಳನ್ನು ಮಾಡಿದಿರೋ ಆ ಎಲ್ಲ ಕೆಲಸಗಳನ್ನು ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ? ಇದರಿಂದ ಏನೋ ಒಂದು ಫಲ ಸಿಗಬೇಕು, ನಾನು ಚೆನ್ನಾಗಿರ್ಬೇಕು, ಇದರಿಂದ ಏನೋ ಒಂದು ಫಲ ನನಗೆ ಸಿಗಬೇಕು ಅನ್ನೋದಕ್ಕೋಸ್ಕರವೇ ಎಲ್ಲ ಲೌಕಿಕವಾದಂತಹ ಕೆಲಸಗಳನ್ನು ನಾವು ಮಾಡ್ತಾ ಇರೋದು. ಅದು ಯಾವಾಗ ಸಿಗಬೇಕು? ಈಗಲೇ ಸಿಗಬೇಕು. ನನಗೆ ಇದೇ ಜನ್ಮದಲ್ಲಿ ನನಗೆ ಇದರ ಫಲ ಸಿಗಬೇಕು ಅನ್ನೋದಕ್ಕೋಸ್ಕರ ಲೌಕಿಕ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ, ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಹೊರತು ನಾವು ಲೌಕಿಕವಾಗಿ ಏನು ಕೆಲಸ ಮಾಡ್ತಿದ್ದೀವೋ ಇದರ ಫಲ ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲಿ ನನಗೆ ಬರಲಿ ಅನ್ನೋದಕ್ಕೋಸ್ಕರ ಲೌಕಿಕ ಕಾರ್ಯಗಳನ್ನು ಯಾರೂ ಸಹ ಮಾಡುವುದಿಲ್ಲ. ಏನೇ ಕೆಲಸಕ್ಕೆ ಹೋದರೂ ಏನೇ ಮಾಡಿದರೂ ಅದರ ಫಲ ಇದೇ ಜನ್ಮದಲ್ಲಿ ಈಗಲೇ ನನಗಾಗಬೇಕು ಅನ್ನೋದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ.
ಹಾಗಾಗಿ ಲೌಕಿಕವಾದಂತಹ ಕೆಲಸಗಳನ್ನು ಎಷ್ಟೇ ಪ್ರಾಮಾಣಿಕತೆಯಿಂದ ಅದನ್ನು ಮಾಡಬೇಕು. ಎಷ್ಟೇ ಪ್ರಾಮಾಣಿಕವಾಗಿ ಎಷ್ಟೇ ಶಿಸ್ತಿನಿಂದ ನಾವು ಮಾಡಿದರೂ ಅದರ ಫಲ ನಮಗೆ ಸಿಗುವಂತಹದ್ದು ಕೇವಲ ಈ ಜನ್ಮದಲ್ಲಿ, ಈ ಶರೀರದೊಳಗೆ ನಾವು ಇರುವ ತನಕ ಮಾತ್ರ.